ಲೋನ್ 2,80,000 2,80,000 ವರ್ಣ 3 ಲಕ್ಷಕ್ಕೆ 3 ಲಕ್ಷ ಕೊಡ್ತೀನಿ ಸರ್ 2,75,000 ಕೊಡ್ತೀನಿ ಸರ್ ಇದಕ್ಕೆ ಸರ್ ಪೋಲೋ 75,000 ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಶೂರೆನ್ಸ್ ಆಗಿರೋದು ಬೈಕ್ಗೆ ಸೊ 2,10,000 ಅದು 7,10,000 ಕೊಡ್ತೀನಿ ಸರ್ ಇದು ಸರ್ 3 ಲಕ್ಷ 3,20,000 ಕೊಡ್ತೀನಿ ಸರ್ ಸರ್ ಅದು ರೆಡ್ ಅದು 4 ಲಕ್ಷ ಕೊಡ್ತೀನಿ ಸರ್ ಮ್ಯಾಗ್ವಿಲ್ ಜೊತೆಗೆ ಹಿಂದೆ ಸ್ಪಾಯ್ಲರ್ ಕೂಡ ಇದೆ 2,90,000 ಮಾಡ್ತೀನಿ ಇದಕ್ಕೂ ಲೋನ್ ಮಾಡ್ಕೊಡ್ತೀನಿ ಸರ್ ಸೊ ಜಸ್ಟ್ ಶಿಫ್ಟ್ ಪ್ರೈಸ್ ಅಲ್ಲಿ ಇದು ಸರ್ ಪ್ರೈಸ್ 4 ಲಕ್ಷ ಕೊಡ್ತೀನಿ ಸರ್ 2012 ಮಾಡಲ್ ಸೆಕೆಂಡ್ ಓನರ್ W8 ಸರ್ ಶಿಫ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್ ಒಳ್ಳೆ ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀನಿ ಈ ಸತಿ ನಿಮ್ಗೆ ಸರ್ ಡೀಟೇಲ್ಸ್ 7 ಸೀಟರ್ ಲೋ ಬಜೆಟ್ ಅಲ್ಲಿ ಕೊಡ್ತೀನಿ ಸರ್ ನಿಮ್ಗೆ ಜಸ್ಟ್ ನಿಮ್ಗೆ 275 ಕೊಡ್ತೀನಿ ಸರ್ ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಶೂರೆನ್ಸ್ ಆಗಿರೋದು ವೆಹಿಕಲ್ ನಿಮ್ಗೆ 3 ಲಕ್ಷ ಕೊಡೋಣ ಸರ್ ಅಮೇಜ್ 460 ಕೊಡ್ತೀನಿ ಸರ್ ಇದಕ್ಕೂ 90% ಲೋನ್ ಮಾಡ್ಕೊಡ್ತೀನಿ ಸರ್ ಇದಕ್ಕೆ 4 ಲಕ್ಷ ಕೊಡ್ತೀನಿ ಸರ್ ಇದಕ್ಕೂ ಲೋನ್ ಮಾಡ್ಕೊಡ್ತೀನಿ ಸರ್ ಪ್ರೈವೇಟ್ ಲೋನ್ ಸರ್ H500 ಬರೀ 4 ಲಕ್ಷನಾ 4.5 ಲಕ್ಷ ಕೊಡ್ತೀನಿ 5 ಲಕ್ಷ ಕೊಡ್ತೀನಿ ಸರ್ ಇದಕ್ಕೂ ಲೋನ್ ಮಾಡ್ಕೊಡ್ತೀನಿ ಸರ್ ಒಂದು 3 ಲಕ್ಷ ಕೊಡ್ತೀನಿ ಸರ್ ಇದಕ್ಕೂ ಲೋನ್ ಮಾಡ್ಕೊಡ್ತೀನಿ ಸಿವಿಲ್ ಚೆನ್ನಾಗಿದ್ರೆ ಪ್ರೈವೇಟ್ ಲೋನ್ ಮಾಡ್ಕೊಡ್ತೀನಿ ಸರ್ 2,10,000 ಕೊಡ್ತೀನಿ ಸರ್ 2,10,000 2,10,000 ಇದು ಲೋನ್ ಮಾಡ್ಕೊಡ್ತೀನಿ ಸರ್ ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ A1 ಕಾರ್ಸ್ ಬಂದಿದ್ದೀನಿ. ಹಾಗೇನೆ ಈ ಸರಿ ಎಲ್ಲ ರೀಸ್ಟಾಕ್ ಮಾಡಿದ್ರೆ, ಹಾಗೇನೆ ಲೋ ಬಜೆಟ್ ಅಲ್ಲಿ ಯಾರು ನೋಡ್ತಾ ಇದ್ರೆ ಬರ್ಬೋದು. ಹಾಗೆ ನಿಮ್ಮ ಮಾಡೆಲ್ ಅಲ್ಲಿ ಬೇಕಂದ್ರೆ ಅದು ಕೂಡ ಒಂದು ಬೆಸ್ಟ್ ಪ್ರೈಸ್ ಕೂಡ ಕೊಡ್ತಾರಂತೆ. ಸೊ ಹಾಗೇನೆ ಸರ್ ಇದ್ದಾರೆ, ಸರ್ನ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಂಡು. ಹಾಯ್ ಸರ್. ಹಾಯ್ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಮತ್ತೊಂದು ಸರಿ ಸರ್, A1 ಕಾರ್ಸ್ ಎಲ್ಲಿ ಬರುತ್ತೆ ಸರ್ ಲೊಕೇಶನ್? ಸರ್ ನಮ್ಮ ಲೊಕೇಟೆಡ್ ಆಗಿರೋದು ಚಂದ್ರಲೇಔಟ್ ಸರ್ಕಲ್ ಇದೆ, ಗಣಪತಿ ದೇವಸ್ಥಾನ ಇದೆ. ಓಕೆ, ಅದು ಆಪೋಸಿಟ್ ರೋಡ್ ಬಂದ್ರೆ ನಿಮ್ ಪಾರ್ಕ್ ಆಪೋಸಿಟ್ ಬರುತ್ತೆ ಸರ್. ಅದು ಗೊತ್ತಾಗಿಲ್ಲ ಅಂದ್ರೆ ವಾಟರ್ ಟ್ಯಾಂಕ್ ಇದೆ, ವಾಟರ್ ಟ್ಯಾಂಕ್ ಬ್ಯಾಕ್ ಸೈಡ್ ಬರುತ್ತೆ. ಹೌದಾ? ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳಿಸಿದ್ರೆ ಸಾಕು, ಕ್ಯಾಟ್ಲಾಗ್ ಲೊಕೇಶನ್ ಎಲ್ಲ ಬಂದ್ಬಿಡುತ್ತೆ. ಸೊ ಡಿಸ್ಪ್ಲೇ ಮೇಲೆ ಇರೋ ನಂಬರ್ಗೆ ಒಂದು ಹಾಯ್ ಅಂತ ಕಳಿಸಿ, ಆಟೋಮೆಟಿಕ್ ಲೊಕೇಶನ್ ವಿತ್ ಕ್ಯಾಟ್ಲಾಗ್ ಅಂದ್ರೆ ಇವತ್ತು ಎಷ್ಟು ಸ್ಟಾಕ್ ಇದೆ ಅಂತ ಎಲ್ಲಾನು ಡಿಸ್ಪ್ಲೇ ಆಗುತ್ತೆ ಅನ್ಬೋದು ನಿಮಗೆ. ಸರ್ ಇವತ್ತು ನಿಮ್ಮ ಹತ್ರ ಸ್ಟಾಕ್ ಎಷ್ಟಿದೆ ಸರ್? ಸರ್ ನಮ್ಮ ಹತ್ರ ಒಂದು 25 ಇಂದ 30 ಸ್ಟಾಕ್ ಇದೆ ಸರ್. ಸರ್ ಓಕೆ ಸರ್, ಇಷ್ಟೊಂದು ಸ್ಟಾಕ್ ಏನಂದ್ರೆ ಹಿಡನ್ ಚಾರ್ಜಸ್ ಏನಿರಲ್ಲ ನಿಮಗೆ, RTO ಚಾರ್ಜಸ್ ಇರ್ಲಿ, ನಿಮಗೆ ಕಮಿಷನ್ ಇರ್ಲಿ, ಆತರ ಏನಿರಲ್ಲ. ಕಸ್ಟಮರ್ ಬನ್ನಿ, ಆನ್ ಟೇಬಲ್ ಬನ್ನಿ, ಗಾಡಿ ನೋಡ್ಲಿ, ಅವ್ರು ಇಷ್ಟ ಆಗ್ರೆ ಗಾಡಿ ವ್ಯಾಪಾರ ಮಾಡ್ಲಿ. ಬೇಕಾದ್ರೆ ಕಸ್ಟಮರ್ ಮೆಕ್ಯಾನಿಕ್ ನ ಕರ್ಕೊಂಡ್ ತೋರಿಸ್ಲಿ, ಇಲ್ಲ ಅಂದ್ರೆ ಗಾಡಿನ ಕೊಟ್ಟು ಕಳಿಸ್ತೀವಿ ನಾವು. ಶೋರೂಮ್ ನ ತೋರ್ಸ್ಕೊಂಡ್ ಬಂದು ಅವ್ರ ಮನ್ಸಿಗೆ ಓಕೆ ಆದ್ಮೇಲೆ ವ್ಯಾಪಾರ ಮಾಡ್ಲಿ. ಸೊ ಇವ್ರ ಶೋರೂಮ್ ಅಲ್ಲಿ ಒಂದು ಸ್ಪೆಷಾಲಿಟಿ ಏನಂದ್ರೆ, ನಾನು ಹೇಳ್ಬೇಕು ಅನ್ಕೊಂಡೆ, ಅವ್ರು ಸರ್ ಹೇಳಿದ್ರು. ಸೊ ಯಾವ್ದೋ ತರ ಹಿಡನ್ ಚಾರ್ಜಸ್ ಅಂದ್ರೆ ಈಗ ಏನು ಅದು ಆಫೀಸ್ ಕಮಿಷನ್ ಅಂತ RTO ಅದು ಇದು ಏನು ಇರಲ್ಲ. ಜಸ್ಟ್ ಒಂದು ಕಾರ್ ತಗೊಂಡ್ರೆ ಪ್ರೈಸ್ ಮುಗಿತು ಅಂದ್ರೆ ಅದೇ ಮುಗೀತು. ಮತ್ತೆ ಸರ್ ಆಫೀಸ್ ಕಮಿಷನ್ ಕೊಡಿ ಅಂತ ಏನು ಇರೋ ಹತ್ರ ಇರಲ್ಲ. ಸೊ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕಾರ್ ಕೊಡ್ತಾರೆ, ಅದ್ರ ಜೊತೆ ನಿಮ್ಗೆ ಯಾವ್ದೇ ತರ ನಿಮ್ಗೆ ಹಿಡನ್ ಚಾರ್ಜಸ್ ಹಾಕಲ್ಲ. ಸರ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇವತ್ತು? ಸರ್ ಸ್ಟಾರ್ಟಿಂಗ್ ಪ್ರೈಸ್ ನಮ್ಮ ಹತ್ರ 2 ಲಕ್ಷ ಇಂದ ಇದೆ ಸರ್. ನಮ್ಮ 2 ಲಕ್ಷ ಇಂದ ನಿಮ್ಗೆ 10 ಲಕ್ಷವರೆಗಿದೆ. ಹೌದಲ್ಲ ಸರ್? ಸರ್ ಹಾಗೆ ಲೋನ್ ಬಗ್ಗೆ ಸರ್? ಲೋನ್ ಬಗ್ಗೆ ನಿಮ್ಗೆ ಇಡೀ ಕರ್ನಾಟಕ ಮಾಡ್ಕೊಡ್ತೀವಿ. ಸೇಲ್ ಚೆನ್ನಾಗಿದ್ರೆ ಆರಾಮಾಗಿ 90% ಲೋನ್ ಮಾಡ್ಕೊಡ್ತೀವಿ. ಆಮೇಲೆ ಏನ್ ಸ್ಪೆಷಾಲಿಟಿ ಅಂದ್ರೆ ನಿಮ್ಗೆ ಲೋ ಬಜೆಟ್, ನಿಮ್ಗೆ 2008 ಇರ್ಲಿ, 9 ಇರ್ಲಿ, 10 ಇರ್ಲಿ, ನಿಮ್ಗೆ ಪ್ರೈವೇಟ್ ಲೋನ್ ಮಾಡ್ಕೊಡ್ತೀವಿ. ಸೇಲ್ ಚೆನ್ನಾಗಿರ್ಬೇಕು ಸರ್. ಲೋಕಲ್ ಅಡ್ರೆಸ್ ಮೇನ್ ಅದೇ ನೋಡಿ, ಎಷ್ಟೋ ಶೋರೂಮ್ ಅಲ್ಲಿ ನಮಗೆ ಲೋ ಬಜೆಟ್ ಅಲ್ಲಿ ಅಂದ್ರೆ ಸಾರಿ ಲೋ ಮಾಡಲ್ ಅಲ್ಲಿ ನಾವು ಪ್ರೈಸ್ ಇದು ಲೋನ್ ಮಾಡ್ಕೊಡಲ್ಲ ಅಂತಾರೆ. ಬಟ್ ಇವ್ರ ಹತ್ರ ಸ್ಪೆಷಾಲಿಟಿ ಏನಂದ್ರೆ, ಸೊ ಲೋ ಮಾಡಲ್ ಅಲ್ಲಿ ಲೋ ಪ್ರೈಸ್ ಅಲ್ಲಿ ಯಾವ್ದೇ ನೀವು ಅಂದ್ರೆ ಕಾರ್ಗಳು ತೊಂದ್ರೆ ಅದಕ್ಕೂ ಕೂಡ ಲೋನ್ ಆಗುತ್ತೆ. ಸೊ ಒಂಥರ ಬೆಸ್ಟ್ ಅನ್ಬೋದು ಸರ್. ನೆಕ್ಸ್ಟ್ ವಿಡಿಯೋ ಶುರು ಮಾಡಿ ಸರ್. ಈಗ ಖಂಡಿತ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರನ್ನ ಯೂಸ್ ಕಾರ್ ನೋಡ್ತಿದ್ರೆ, ಅದೊಂದು ಬೆಸ್ಟ್ ಪ್ರೈಸ್ ಅಲ್ಲಿ ವಿತ್ ಯಾವ್ದೋ ತರ ನೋ ಎಕ್ಸ್ಟ್ರಾ ಚಾರ್ಜಸ್ ಇರುವಂತ ಒಂದು ಕಾರ್ಗಳು ನೋಡ್ತಾ ಇದ್ರೆ ಬಂದ್ಬಿಟ್ಟು ಇಲ್ಲಿ ವಿಸಿಟ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸೊ ನಿಮ್ ಶೋರೂಮ್ ಅಲ್ಲಿ ಮೊದಲ ಕಾರ್ ಯಾವ ಸರ್ ಇವತ್ತು? ಸರ್ ಪೋಲೋ ನೀಡಿದೆ ನೋಡಿ ಸರ್. ಪೋಲೋ 2015 ಮಾಡಲ್ ಹೈಲೈನ್. ಓಕೆ, ಆಫ್ಟರ್ ಮ್ಯಾಟ್ ಸ್ಪಾಯ್ಲರ್ ಕೂಡ ಹಾಕ್ಸೋರು ನಿಮಗೆ. ಟಾಪ್ ಎಂಡ್ ಅಂತ ಹೇಳ್ಬೋದು. ನಿಮ್ಗೆ ಗಾಡಿ ಇದೆ, ವೆಲ್ ಮೇಂಟೈನ್ ಆಗಿದೆ ಗಾಡಿ ನಿಮ್ಗೆ. ಓಕೆ, ರೆಡ್ ಕಲರ್ ನಿಮ್ಗೆ 1 ಲಕ್ಷ ಹೊಡಿದೆ, ಡೀಸೆಲ್ ವೇರಿಯಂಟ್. ನಿಮ್ಗೆ 20 ಫೀಚರ್ಸ್ ಅಂದ್ರೆ ಸರ್? ಫೀಚರ್ಸ್ ನಿಮ್ಗೆ ಎಲ್ಲ ಬಂದ್ಬಿಡುತ್ತೆ ಸರ್. ನಿಮ್ಗೆ AC, ಫಾಸ್ಟ್ಯಾಗ್, 4 ಪುರೋನ್, ಡ್ಯುಯಲ್ ಏರ್ ಬ್ಯಾಗ್, ಸ್ಟೇರಿಂಗ್ ಮೋನೋ ಕಂಟ್ರೋಲ್ ಅಂದ್ರೆ ಟಾಪ್ ಅಂಡ್ ವೆಹಿಕಲ್ ಅಲ್ವಾ ಸರ್ ಇದು? ಕಂಟ್ರೋಲ್ ಎಲ್ಲ ಬಂದ್ಬಿಡುತ್ತೆ ನಿಮ್ಗೆ. ಪೋಲೋ ಹೈಲೈನ್ ಸರ್ ಇದು? ಹೌದು ಸರ್, ಹೈಲೈನ್ ಒಳ್ಳೆ ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು ನಿಮ್ಗೆ. ರೆಡ್. ಓಕೆ ಸರ್, ಪ್ರೈಸ್ ಸರ್ ಇದ್ರದ್ದು? ಸರ್ ಪ್ರೈಸ್ ನಿಮ್ಗೆ ಮಾರ್ಕೆಟ್ ಪ್ರಕಾರ ನಿಮ್ಗೆ 4 ಲಕ್ಷ ಇದೆ ಸರ್. ಜಸ್ಟ್ ನಿಮ್ಗೆ ನಿಮ್ ಚಾನಲ್ ಕಡೆ 4 ಲಕ್ಷ ಕೊಡ್ತೀನಿ ಸರ್ ನಿಮ್ಗೆ. ಸೊ ಬರೀ 4 ಲಕ್ಷ ಪೋಲೋ? 4 ಲಕ್ಷ 90% ಲೋನ್ ಮಾಡಿಸ್ಕೊಡ್ತೀನಿ ಸರ್. ಸಿವಿಲ್ ಚೆನ್ನಾಗಿ ಹೈಲೈನ್ ಆರಾಮಾಗಿ 90% ಲೋನ್ ಆಗುತ್ತೆ ನಿಮ್ಗೆ. ನೆಕ್ಸ್ಟ್ ವೆಹಿಕಲ್ ಇನ್ನೊಂದು S ಕ್ರಾಸ್ ಇದೆ ನೋಡಿ ಸರ್. 2015 ಮಾಡಲ್ ಸಿಂಗಲ್ ಓನರ್, ಆಲ್ಫಾ ಬಟನ್ ಸ್ಟಾರ್ಟ್. ನಿಮ್ಗೆ ಪ್ರೊಜೆಕ್ಟರ್ ಲೈಟ್ ಎಲ್ಲ ಟಾಪ್ ಎಂಡ್ ಅಂತ ಹೇಳ್ಬೋದು ನಿಮ್ಗೆ ಗಾಡಿಗೆ. ಸೊ S ಕ್ರಾಸ್ ಅಲ್ವಾ ಸರ್? ನೀವು ಶಿಫ್ಟ್ ತಗೊಳ್ಳೋದ್ರೆ 15 ಮಾಡಲ್ ZA ನಿಮ್ಗೆ 5.5 ಲಕ್ಷ ಇದೆ ಸರ್. ಬಜಾಜ್ ನಿಮ್ಗೆ 5 ಲಕ್ಷ ಇದೆ ನಿಮ್ಗೆ. ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಆಂಡ್ರಾಯ್ಡ್ ಸಿಸ್ಟಮ್, ಸ್ಟೇರಿಂಗ್ ಮೋನೋ ಕಂಟ್ರೋಲ್, ಬಟನ್ ಸ್ಟಾರ್ಟ್ ಬರುವಂತ ವೆಹಿಕಲ್ ಆಗಿರುತ್ತೆ. ಫುಲ್ಲಿ ಟಾಪ್ ಅಂಡ್ ಫುಲ್ಲಿ ಲೋಡೆಡ್ ಆಗಿರುತ್ತೆ. ಮ್ಯಾಗ್ ವೀಲ್, ಬ್ರಾಂಡ್ ನ್ಯೂ ಟೈರ್ ಎಲ್ಲ ಇದೆ. S ಕ್ರಾಸ್ ಅಲ್ವಾ ಸರ್? ಹೌದು ಸರ್. ಓಕೆ ಸರ್, ಅಗೇನ್ ಮಾಡೆಲ್ ಸರ್ ಇದು? ಸರ್ 2015 ಸಿಂಗಲ್ ಓನರ್ ವಿತ್ ಆಯಿಲ್ ಸರ್ವಿಸ್ ಕೂಡ ಆಗಿರೋದು ನಿಮ್ಗೆ ವೆಹಿಕಲ್. ನಿಮ್ಗೆ ಸರ್ವಿಸ್ ಕೂಡ ಆಗಿರೋದು ಸರ್ ಇದು? ಹೌದು ಸರ್. ಪ್ರೈಸ್ ಸರ್ ಜಸ್ಟ್ ನಿಮ್ಗೆ 5 ಲಕ್ಷ ಕೊಡ್ತೀನಿ ಸರ್ ಇದಕ್ಕೆ. ಸರ್ ಲೋನ್ ಸರ್? ಲೋನ್ ಆರಾಮಾಗಿ 90% ಆಗುತ್ತೆ ಸರ್ ನಿಮ್ಗೆ. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಈ ಸತಿ ಒಳ್ಳೆ ಗಾಡಿ ತೊಗೊಂಬಂದಿನಿ. ನಿಮ್ಗೆ ವರ್ಣ ಫ್ಲೂಡಿಕ್ ನೋಡಿ ಸನ್ರೂಫ್ ವೆಹಿಕಲ್ ತೊಗೊಂಬಂದಿನಿ ನೋಡಿ ಸರ್. 2018 ಮಾಡಲ್ ಸಿಂಗಲ್ ಓನರ್ ಗಾಡಿ ನಿಮ್ಗೆ. ಸನ್ರೂಫ್ ಅಲ್ವಾ ಸರ್? ಹೌದು ಸರ್. 6 ಏರ್ ಬ್ಯಾಗ್ ಕೊಡೋದು ಬರುತ್ತೆ ಸರ್ ನಿಮ್ಗೆ ಇದಕ್ಕೆ. ಓಕೆ ನೋಡಿ, ವರ್ಣ ಫ್ಲೂಡಿಕ್, ಬ್ರಾಂಡ್ ನ್ಯೂ ಟೈರು, ಮ್ಯಾಗ್ ವೀಲ್ ಎಲ್ಲ ಇದೆ. ಇಲ್ಲ ಶೋರೂಮ್ ಮೇಂಟೈನ್ ವೆಹಿಕಲ್ ಸರ್. ನಿಮ್ಗೆ 82,000 ಓಡಿರೋದು. ಓಕೆ, ಎಲ್ಲಾ ತರ ಫೀಚರ್ ಬರುವಂತ ವೆಹಿಕಲ್ ಆಗಿರ್ಬೋದು. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸ್ಟೇರಿಂಗ್ ಮೋನೋ ಕಂಟ್ರೋಲ್, ಆಂಡ್ರಾಯ್ಡ್ ಸಿಸ್ಟಮ್ ಆಗಿರ್ಬೋದು. ಸೊ ಕೀಲೆಸ್ ಎಂಟ್ರಿ, ಬ್ರಾಂಡ್ ನ್ಯೂ ಟೈರ್ ಆಗಿರ್ಬೋದು, ಮ್ಯಾಗ್ ವೀಲ್ ವಿತ್ ನಮಗೆ ಸನ್ರೂಫ್ ಕೂಡ ಬರುವಂತ ವೆಹಿಕಲ್. ವೈಟ್ ಕಲರ್ ಅಲ್ಲಿ ಅಫಿಷಿಯಲ್ ಕಲರ್ ಆಗಿರುತ್ತೆ ನೋಡಿ, ವರ್ಣ ಫ್ಲೂಡಿಕ್. ಸರ್ ಅಗೇನ್ ಮಾಡಲ್ ಡೀಟೇಲ್ ಸರ್? ಸರ್ 2018 ಮಾಡಲು ಸಿಂಗಲ್ ಓನರ್ ಗಾಡಿ. ಜಸ್ಟ್ ನಿಮ್ಗೆ 82,000 ಹೊಡಿರೋದು. ಶೋರೂಮ್ ರೆಕಾರ್ಡ್ ಆಗಿರೋದು ವೆಹಿಕಲ್ ನಿಮ್ಗೆ.
ಪ್ರೈಸ್ ನಿಮ್ಗೆ 8 ಲಕ್ಷ ಇದೆ ಸರ್ ಬಜಾರು. ಜಸ್ಟ್ ನಿಮ್ ಚಾನೆಲ್ ಕಡೆ ಬಂದ್ರೆ 7.5 ಲಕ್ಷ ಕೊಡ್ತೀನಿ ಸರ್. 7.5 ಲಕ್ಷಕ್ಕೆ ಆಗುತ್ತೆ 7.5 ಸರ್. ಲಕ್ಷ ಇನ್ನ ಮುಂದೆ ಬರ್ಲಿ ಸರ್, ಆನ್ ಟೇಬಲ್ ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 90% ಲೋನ್ ಮಾಡ್ಕೊಡ್ತೀನಿ ಸರ್ ಇದಕ್ಕೆ. ನೆಕ್ಸ್ಟ್ ವೆಹಿಕಲ್ ಸರ್ ಸಿಡನ್ ವೆಹಿಕಲ್ ನಿಮ್ಗೆ ವರ್ಣ ಫ್ಲೂಡಿಕ್ ತೋರಿಸಿದೆ. ಬೇಡ ಅಂದ್ರೆ ನಿಮ್ಗೆ ಸಿಯಾಸ್ ಕೊಡ್ತೀನಿ ಸರ್. ಜಸ್ಟ್ ನಿಮ್ಗೆ 58,000 ಹೊಡಿರೋದು ವೆಹಿಕಲ್ ನಿಮ್ಗೆ. ಬರೀ 58,000 ನೋಡಿ ಸರ್ ಇದು. ಸೆಕೆಂಡ್ ಓನರ್ ಆಗಿದೆ ನಿಮ್ಗೆ ಡೆಲ್ಟಾ. ಓಕೆ ಓಕೆ. ಸೊ ಸೆಕೆಂಡ್ ಓನರ್ ಆಗಿರೋಂಥ ವೆಹಿಕಲ್ ನೋಡಿ, ಇದು ಸಿಯಾಸ್ ಆಗಿರುತ್ತೆ. ವಿಡಿಯೋ ಆಪ್ಷನಲ್ ಸರ್ ಇದು. AC ಪೋಸ್ಟರಿಂಗ್, 4 ಪವರ್ ವಿಂಡೋ ನಿಮ್ಗೆ, ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಪ್ರತಿಯೊಂದು ಬಂದು. ಸ್ಟೇರಿಂಗ್ ಮೋನೋ ಕಂಟ್ರೋಲ್ ಕೂಡ ಬರುತ್ತೆ. ನಮಗೊಂದು 80 to 90% ಟೈರ್ ಇದೆ. ಇದು ವೈಟ್ ಕಲರ್ ಅಲ್ಲಿ ಅಫಿಷಿಯಲ್ ಕಲರ್ ಆಗಿರುತ್ತೆ. ಸರ್ ಪ್ರೈಸ್ ಸರ್ ಪ್ರೈಸ್ ನಿಮ್ಗೆ 2017 ಮಾಡಲ್ ಸೆಕೆಂಡ್ ಓನರ್. ಜಸ್ಟ್ ನಿಮ್ಗೆ 58,000 ಹೊಡಿರೋದು. 6 ಲಕ್ಷ ಕೊಡ್ತೀನಿ ಸರ್ ಇದಕ್ಕೆ. 6 lakh 6 ಲಕ್ಷ ಕೊಡ್ತೀನಿ ಸರ್. ಸರ್ ಲೋನ್ ಆರಾಮಾಗಿ 90% ಮಾಡ್ಕೊಡ್ತೀನಿ. ಸಿವಿಲ್ ಚೆನ್ನಾಗಿದೆ ಸರ್. ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೋದು ಸರ್? ಜಸ್ಟ್ ನಿಮ್ಗೆ 50,000 ತಗೊಂಡ್ರೆ ಸಾಕು ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಸಿಡನ್ ಬಾಳ್ವಾ ಹ್ಯಾಚ್ ಬ್ಯಾಕ್ ಕೊಡ್ತೀನಿ ಸರ್. L8 ನಿಮ್ಗೆ 2015 ಮಾಡಲ್ ಸೆಕೆಂಡ್ ಓನರ್. ಓಕೆ. ಸ್ಪೋರ್ಟ್ಸ್ ವೇರಿಯಂಟ್ ಇದೆ. ಸೊ ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತಲ್ಲ ಸರ್ ಇದು? ಹೌದು ನೋಡಿ, ಸಿಲ್ವರ್ ಕಲರ್ ಅಂತ ವೆಹಿಕಲ್ ಅನ್ಬೋದು. ಸೊ ಬಾಡಿಲೇನು ಒಂದು ಸ್ಕ್ರಾಚ್ ಕೂಡ ಇಲ್ಲ. ಸೊ ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮಗೆ. ABS ಏರ್ ಬ್ಯಾಗ್ ಎಲ್ಲ ಬಂದು. ಆಂಡ್ರಾಯ್ಡ್ ಸಿಸ್ಟಮ್, ಸ್ಟೇರಿಂಗ್ ಮೋನೋ ಕಂಟ್ರೋಲ್. ಸರ್ ಏರ್ ಬ್ಯಾಗ್ ಎಷ್ಟು ಬರುತ್ತೆ ಸರ್ ಇದಕ್ಕೆ? ಒಂದು ಬರುತ್ತೆ ಸರ್, ಸಿಂಗಲ್ ಏರ್ ಬ್ಯಾಗ್. ಸಿಂಗಲ್ ಏರ್ ಬ್ಯಾಗ್ ಬರುವಂತ ವೆಹಿಕಲ್ ಆಗಿರುತ್ತೆ. ಸಿಲ್ವರ್ ಕಲರ್ ಇರುತ್ತೆ ನೋಡಿ, ಚೆನ್ನಾಗಿದೆ ವೆಹಿಕಲ್. ಒಂದು ಸ್ಕ್ರಾಚ್ ಕೂಡ ಇಲ್ಲ. ಸರ್ ಪ್ರೈಸ್ ಸರ್ ಜಸ್ಟ್ ನಿಮ್ಗೆ 4,60,000 ಕೊಡ್ತೀನಿ ಸರ್ ಇದಕ್ಕೆ. 4,60,000 ಕೊಡ್ತೀನಿ. ಇದಕ್ಕೆ 90% ಲೋನ್ ಮಾಡ್ಕೊಡ್ತೀನಿ ಸರ್. ಸಿವಿಲ್ ಚೆನ್ನಾಗಿದೆ ಆರಾಮಾಗಿ. ಸರ್ SU500 ಸರ್. ಸರ್ ಆನೆ ಅಂತಾನೆ ಹೇಳ್ಬೋದು ನಿಮ್ಗೆ. 2012 ಮಾಡಲ್ W8 ಕೊಡ್ತೀನಿ ಸರ್. ಒಳ್ಳೆ ಶಿಫ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್ ನಿಮ್ಗೆ. ಸರ್ ಏನ್ ಸರ್ ಇದು ಶಿಫ್ಟ್ ಪ್ರೈಸ್ ಅಲ್ಲ? ಹೌದು, ಶಿಫ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. W8 ಫಸ್ಟ್ ಡೀಟೇಲ್ಸ್ ಹೇಳ್ಬಿಡಿ ಸರ್ ಇದ್ರದ್ದು. 2012 ಮಾಡಲ್ ಸೆಕೆಂಡ್ ಓನರ್ ಆಗಿರೋದು ವೆಹಿಕಲ್ ನಿಮ್ಗೆ. ಹೌದಾ? ಎಲ್ಲ ಶೋರೂಮ್ ರೆಕಾರ್ಡ್ ಆಗಿರೋದು ವೆಹಿಕಲ್ ನಿಮ್ಗೆ. ಓಕೆ. ಈ ಗಾಡಿಲೂ ಬಾಡಿಲಿ ಏನೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಇಲ್ಲ. ಸೊ ಇದರಲ್ಲಿ AC, ಪವರ್ ಸ್ಟೇರಿಂಗ್, 8 ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮ್ಗೆ. W8 8 ಏರ್ ಬ್ಯಾಗ್ ಕೂಡ ಬರುತ್ತೆ ಅಂತ ನೋಡಿ. ಇದರಲ್ಲಿ ಸ್ಟೇರಿಂಗ್ ಮೋನೋ ಕಂಟ್ರೋಲ್ ಅಂದ್ರೆ ಎಲ್ಲಾ ತರ ಫೀಚರ್ ಬರುತ್ತೆ. ಫುಲ್ಲಿ ಲೋಡೆಡ್ ವೆಹಿಕಲ್ ಆಗಿರುತ್ತೆ ಮ್ಯಾಗ್ವಿಲ್ ಜೊತೆಗೆ. ಸೊ ಇದು ಸಿಲ್ವರ್ ಕಲರ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿರೋರು ಶಿಫ್ಟ್ ಪ್ರೈಸ್ ಅಲ್ಲಿ SU500 ಕೊಡ್ತೀನಿ ಅಂತ. ಏನ್ ಪ್ರೈಸ್ ಅಂತ ಕೇಳೋಣ ಸರ್. ಪ್ರೈಸ್ ಜಸ್ಟ್ ನಿಮ್ಗೆ 4.5 ಲಕ್ಷ ಕೊಡ್ತೀನಿ ಸರ್ ಇದಕ್ಕೆ. ಸರ್ ಇದು 4.5 ಲಕ್ಷ. 4.5 ಲಕ್ಷ ಕೊಡ್ತೀನಿ. ಇದಕ್ಕೂ ಲೋನ್ ಮಾಡ್ಕೊಡ್ತೀನಿ, ಪ್ರೈವೇಟ್ ಲೋನ್ ಮಾಡ್ಕೊಡ್ತೀನಿ ಸರ್ ಇದಕ್ಕೆ. ವೆಹಿಕಲ್ ಸರ್ 2013 ಮಾಡಲ್ ಎರ್ಟಿಗಾ ಒಳ್ಳೆ ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ಡೀಸೆಲ್ ನಿಮ್ಗೆ. ಸೆಡ್ಡಿ ಟಾಪ್ ಎಂಡ್. ಓಕೆ. ನೋಡ್ತಾ ಇರ್ಬೋದು, ಗಾಡಿ ವೆಲ್ ಮೇಂಟೈನ್ ಆಗಿದೆ ನಿಮ್ಗೆ. ಓಕೆ ನೋಡಿ, ಎರ್ಟಿಗಾ ತುಂಬಾ ಜನ ಕೇಳ್ತಿರ್ತಾರೆ. ಇವ್ರದ್ದು ಒಂದು ಎರ್ಟಿಗಾ ಇದೆ, ಅದು ಕೂಡ ಟಾಪ್ ಎಂಡ್ ವೆಹಿಕಲ್. ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನೋಡಿ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ನೋಡಿ. ಸೊ ರೂಫ್ AC ಕೂಡ ಬರುವಂತ ವೆಹಿಕಲ್. ಸ್ಟೇರಿಂಗ್ ಮೋನೋ ಕಂಟ್ರೋಲ್, ಮ್ಯೂಸಿಕ್ ಸಿಸ್ಟಮ್ ಕಂಪ್ನಿ ಇನ್ಬಿಲ್ಟ್ ಆಗಿರುತ್ತೆ. ಸೊ ಇದು ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ ನೋಡಿ. ಸರ್ ಅಗೇನ್ ಇದ್ರದ್ದು ಡೀಟೇಲ್ಸ್ ಸರ್. ಸರ್ 2013 ಮಾಡಲು ಸೆಕೆಂಡ್ ಓನರ್ ಆಗಿದೆ ಇದಕ್ಕೆ. ಜಸ್ಟ್ ನಿಮ್ಗೆ 5 ಲಕ್ಷ ಕೊಡ್ತೀನಿ ಸರ್ ಇದಕ್ಕೆ. ZDA 5 lakh ಸರ್ ಇದು? ಹೌದು, 5 ಲಕ್ಷ ಕೊಡ್ತೀನಿ. ಇಡೀ ಮಾರ್ಕೆಟ್ ಚೆಕ್ ಮಾಡ್ಕೊಂಡ್ ಬರ್ಲಿ ಸರ್. ಚಾಲೆಂಜಿಂಗ್ ಪ್ರೈಸ್ ಇದು. ಡೌನ್ ಪೇಮೆಂಟ್ ಜಸ್ಟ್ ನಿಮ್ಗೆ ಒಂದು 2 ಲಕ್ಷ ಮಾಡ್ಲಿ ಸರ್, ಮಾಡ್ಕೊಡೋಣ. ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ಇನ್ನೊಂದು 2016 ಮಾಡಲು ಕ್ರೆಟಾನಿ ತೊಗೊಂಬಂದಿನಿ ನೋಡಿ ಸರ್. 1.6 ಡೀಸೆಲ್. ಓಕೆ. SX ಟಾಪ್ ಎಂಡ್ ಇದು. ಸರ್ ಡೀಸೆಲ್ ಇದು? ಹೌದು, ಡೀಸೆಲ್ ಸರ್. ಸೊ ಮೈಲೇಜ್ ಸರ್ ಇದು 20+ ಬರುತ್ತೆ ಸರ್ ಇದಕ್ಕೆ ಮೈಲೇಜ್. ಓಕೆ ನೋಡಿ, ಕ್ರೇಟಾ ತುಂಬಾ ಜನ ನೋಡ್ತಿದ್ದಾರೆ, ಡಿಮ್ಯಾಂಡೆಡ್ ವೆಹಿಕಲ್ ಅನ್ಬೋದು. ಸೊ SX ಟಾಪ್ ಎಂಡ್ ವೆಹಿಕಲ್ ಅಲ್ಲ ಸರ್ ಇದು? ಹೌದು ಸರ್, ಟಾಪ್ ಎಂಡ್ SX. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸ್ಟೇರಿಂಗ್ ಮೋನೋ ಕಂಟ್ರೋಲ್, ಮ್ಯೂಸಿಕ್ ಸಿಸ್ಟಮ್ ಆಗಿರುತ್ತೆ ನೋಡಿ. ತುಂಬಾ ಚೆನ್ನಾಗಿದೆ, ನೀಟ್ ಅಂಡ್ ಕ್ಲೀನ್ ಆಗಿರುತ್ತೆ. ಗ್ರೇ ವೆಹಿಕಲ್ ಆಗಿರುತ್ತೆ. SX ಟಾಪ್ ಎಂಡ್ ವೆಹಿಕಲ್, ಡೀಸೆಲ್ ವೆಹಿಕಲ್ ಅಂದ್ರೆ ಸರ್ ಮೈಲೇಜ್ 20+ ಬರುತ್ತೆ ಸರ್ ನಿಮ್ಗೆ. ಸರ್ ಅಗೇನ್ ಡೀಟೇಲ್ಸ್ ಇರೋದು ಸರ್. ಡೀಟೇಲ್ 2016 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. 1 ಲಕ್ಷ ಓಡಿದೆ ಶೋರೂಮ್ ಮೇಂಟೈನ್. ನಿಮಗೆ ಪ್ರೈಸ್ ನಿಮ್ಗೆ ಆ ಮಾರ್ಕೆಟ್ ಪ್ರಕಾರ 7.5 ಲಕ್ಷ ಇದೆ ಸರ್. ನಿಮ್ ಚಾನೆಲ್ ಕಡೆ 7 ಲಕ್ಷಕ್ಕೆ ಮಾಡ್ತೀನಿ ಸರ್. 7 lakhಗೆ 7 ಲಾಖಿಗೆ ಸರ್. ಸರ್ ಮತ್ತೊಂದು ಎರ್ಟಿಗಾ ಇದಲ್ಲ ಸರ್? ಮತ್ತೊಂದು ಎರ್ಟಿಗಾ ಇದೆ ಸರ್. 2014 ಮಾಡಲ್ ಒಂದು ಡೀಸೆಲ್ ತೋರ್ಸೆ. ಇದು ಪೆಟ್ರೋಲ್ ಸರ್, VX ಇದು. ಓಕೆ ಓಕೆ. ಗಾಡಿ ನೋಡ್ತಾ ಇರ್ಬೋದು, ಒಳ್ಳೆ ಮೇಂಟೈನ್ ಆಗಿದೆ ಸರ್. 90,000 ಓಡಿದೆ ಶೋರೂಮ್ ಮೇಂಟೈನ್ ಗಾಡಿ ನಿಮ್ಗೆ. ಸೊ ಇದರಲ್ಲೂ ಬ್ರಾಂಡ್ ನ್ಯೂ ಟೈರ್ ಇದೆ ನೋಡಿ. ಇದು ಸಿಲ್ವರ್ ಕಲರ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿದೆ. ಸೊ ಇದರಲ್ಲಿ ಫೀಚರ್ಸ್ ಬಂದ್ಬಿಟ್ಟು AC, ಪವರ್ ಸ್ಟೇರಿಂಗ್, ರೂಫ್ AC ಕೂಡ ಬರುತ್ತೆ. ಆಮೇಲೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನೋಡಿ. ಸರ್ ಏರ್ ಬ್ಯಾಗ್ ಬರುತ್ತಲ್ಲ ಇದಕ್ಕೆ? ಏರ್ ಬ್ಯಾಗ್ ಬರಲ್ಲ ಸರ್, VX ಇದು. ಹೌದಾ? ಓಕೆ. ಸಿಲ್ವರ್ ಕಲರ್ ಇದೆ ನೋಡಿ. ಸರ್ ಇದ್ರ ಪ್ರೈಸ್ ಸರ್ 4.5 ಲಕ್ಷ ಕೊಡ್ತೀನಿ ಸರ್. ಜಸ್ಟ್ ನಿಮ್ಗೆ 4.5 ಲಕ್ಷ ಕೊಡ್ತೀನಿ. ಇದಕ್ಕೂ ಲೋನ್ ಮಾಡ್ಕೊಡ್ತೀನಿ ಸರ್ ನಿಮ್ಗೆ. ಒಂದು 7 ಸೀಟರ್ ಲೋ ಬಜೆಟ್ ಅಲ್ಲಿ ಕೊಡ್ತೀನಿ ಸರ್ ನಿಮ್ಗೆ. ಜಸ್ಟ್ ನಿಮ್ಗೆ 275 ಕೊಡ್ತೀನಿ ಸರ್. ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಆಗಿರೋದು ವೆಹಿಕಲ್ ನಿಮ್ಗೆ. ಸರ್ ಡೀಟೇಲ್ಸ್ ಇರೋದು ಬಾಡಿ ಲೈನ್ 10 ಮಾಡಲ್ ಸೆಕೆಂಡ್ ಓನರ್ ಎಲ್ಲ ಶೋರೂಮ್ ಮೇಂಟೈನ್ ಆಗಿರೋದು ವೆಹಿಕಲ್ ನೋಡಿ. 7 ಸೀಟರ್ ಬ್ರಾಂಡ್ ನ್ಯೂ ಟೈರ್ ಇದೆ. ಸೊ ಇದರಲ್ಲಿ ಫೀಚರ್ಸ್ ಅಂದ್ರೆ AC ಇದೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ನೋಡಿ ಇದರಲ್ಲಿ. ಸೊ ಒಂದು 7 ಸೀಟರ್ ನಿಮಗೆ ಜಸ್ಟ್ 2.5 ಲಕ್ಷ ಕೊಡ್ತಾ ಇದ್ದಾರೆ ಸರ್. 2.5 ಲಕ್ಷ ಅಲ್ವಾ? ಹೌದು ಸರ್. 275 ಕೊಡ್ತೀನಿ ಸರ್ ಇದಕ್ಕೆ. 275 ಕೊಡ್ತೀನಿ. ಓಕೆ. ನೆಕ್ಸ್ಟ್ ಒಂದು ಸ್ಕಾರ್ಪಿಯೋ ಸರ್. ಸರ್ ಝೈಲೋ 7 ಸೀಟರ್ ತೋರಿಸಿದೆ. ನಿಮ್ಗೆ ಸ್ಕಾರ್ಪಿಯೋ ಕೊಡ್ತೀನಿ ಸರ್. ಓಕೆ. ಜಸ್ಟ್ ನಿಮ್ಗೆ 4 ಲಕ್ಷ ಕೊಡ್ತೀನಿ ಸರ್. ಆಟೋಮೆಟಿಕ್ ವೆಹಿಕಲ್ ನಿಮ್ಗೆ. ಸೊ ಡೀಟೇಲ್ಸ್ ಸರ್ ಇದ್ರದ್ದು? 2013 ಮಾಡಲ್ ಸೆಕೆಂಡ್ ಓನರ್ ಆಗಿದೆ ನಿಮ್ಗೆ. ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ ನೋಡಿ. ಸ್ಕಾರ್ಪಿಯೋ ಲವರ್ಸ್ ಯಾರು ಇರ್ತಾರೆ, ಸ್ಕಾರ್ಪಿಯೋ ನೋಡ್ತಾ ಇರ್ತೀರಾ, ಟಾಪ್ ಎಂಡ್ ನಿಮ್ಗೆ 90% ಟೈರ್ ಇದೆ ನಿಮ್ಗೆ. ಅದು ಲಿಮಿಟೆಡ್ ಎಡಿಷನ್ ಇದು. ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮ್ಗೆ. ಓಕೆ. ಎಷ್ಟು ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ? VLX ಟಾಪ್ ಎಂಡ್. ಓಕೆ. ಅಲ್ಲ ಸರ್, ಏರ್ ಬ್ಯಾಗ್ ಎಷ್ಟು ಬರುತ್ತೆ ಸರ್ ಇದು? ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಆಟೋಮೆಟಿಕ್ ವೆಹಿಕಲ್? ಹೌದು ಸರ್, ಆಟೋಮೆಟಿಕ್. ಸರ್ ಪ್ರೈಸ್? ಸರ್ ಪ್ರೈಸ್ ನಿಮ್ಗೆ 5 ಲಕ್ಷ 4.5 ಲಕ್ಷ ಇದೆ ಸರ್.
ಜಸ್ಟ್ ನಿಮ್ಗೆ 4 ಲಕ್ಷ ಕೊಡ್ತೀನಿ ಸರ್ ನಿಮ್ಮ ಚಾನೆಲ್ ಕಡೆ ಏನಾರ ಬಂದ್ರೆ ನಿಮ್ಗೆ ಸರ್ 2015 ಮಾಡಲ್ ಸೆಕೆಂಡ್ ಓನರ್ ಗಾಡಿ ನಿಮ್ಗೆ ಈಕೋ ಸ್ಪೋರ್ಟ್ಸ್ ಕೊಡ್ತೀನಿ ಸರ್ ನಿಮ್ಗೆ. ಓಕೆ, ಸೊ ಈಕೋ ಸ್ಪೋರ್ಟ್ಸ್ ವೈಟ್ ಕಲರ್ ಇಲ್ಲ ಅಂದ್ರೆ ಅಫಿಷಿಯಲ್ ಕಲರ್ ನೋಡಿ ಇದು. ಸೊ ಯಾರು ನೋಡ್ತಾ ಇದ್ರೆ ಒಂದು ಟೈರ್ ಕೂಡ ನೋಡಬಹುದು ನಿಮ್ಗೆ 80-90% ಟೈರ್ ಇದೆ ನಿಮ್ಗೆ. ಮಿಡ್ ವೇರಿಯಂಟ್ ಇದು, ಆಂಬಿಡೆಂಟ್ ಸರ್. ಇದರಲ್ಲಿ AC ಪವರ್ ವಿಂಡೋ ಅಂತ ಬರುತ್ತೆ ನಿಮ್ಗೆ. ಡೀಸೆಲ್ ವೇರಿಯಂಟ್ ಸರ್ ಇದು. ಓಕೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನೋಡಿ. 90% ಟೈರ್ ಇದೆ, ವೈಟ್ ಕಲರ್. ಸರ್ ಇದ್ರ ಪ್ರೈಸು ಸರ್ ಮಾರ್ಕೆಟ್ ಪ್ರಕಾರ ನಿಮ್ಗೆ 4 ಲಕ್ಷ ಇದೆ ಸರ್. ನಿಮ್ ಚಾನೆಲ್ ಕಡೆ 4,10,000 ಕೊಡ್ತೀನಿ ಸರ್. ಇದಕ್ಕೆ 90% ಲೋನ್ ಮಾಡ್ಕೊಡ್ತೀನಿ. 4,10,000 ಹೌದು ಸರ್. ಒಂದು ಲೋ ಬಜೆಟ್ ಅಲ್ಲಿ ನಿಮ್ಗೆ ಸಿಡನ್ 6 ಲಕ್ಷ 7 ಲಕ್ಷ ತೋರ್ಸೆ ಜಸ್ಟ್ ನಿಮ್ಗೆ 3 ಲಕ್ಷಕ್ಕೆ ಒಂದು ಸಿಡನ್ ವೆಹಿಕಲ್ ಕೊಡ್ತೀನಿ ಸರ್. ಲಾರಾ ನಿಮ್ಗೆ ವೆಹಿಕಲ್ ಅಲ್ಲ ಸರ್ ಇದು? ಲಾರಾ ಸೆಕೆಂಡ್ ಓನರ್ ನಿಮ್ಗೆ. ಸ್ಕೋಡಾ ಲಾರಾ ಫ್ರೆಶ್, ಇನ್ಶೂರೆನ್ಸ್ ಫ್ರೆಶ್ ವಿತ್ ಆಯಿಲ್ ಸೀರೀಸ್ ಆಗಿರೋದಂತ ವೆಹಿಕಲ್ ನಿಮ್ಗೆ. ಸೊ ಟಾಪ್ ಎಂಡ್. ಓಕೆ ಸರ್ ಇದರಲ್ಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ ನೋಡಿ. ಸೊ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಏರ್ ಬ್ಯಾಗ್ ಎಷ್ಟು ಬರುತ್ತೆ ಸರ್ ಇದ್ರಲ್ಲಿ? ಏರ್ ಬ್ಯಾಗ್ ಬರುತ್ತೆ. ಏರ್ ಬ್ಯಾಗ್ ಕೂಡ ಬರುತ್ತೆ. ವೈಟ್ ಕಲರ್ ಇದೆ ನೋಡಿ. ಸ್ಕೋಡಾ ಲಾರಾ ಒಂಥರ ಲಕ್ಸುರಿ ವೆಹಿಕಲ್ ಅಂತ ಹೇಳ್ಬೋದು. ಸರ್ ಪ್ರೈಸು? ಸರ್ ಪ್ರೈಸ್ ನಿಮ್ಗೆ 3,25,000 ಕೋಟ್ ಮಾಡಿರೋದು. ನಿಮ್ ಚಾನೆಲ್ ಕಡೆ ಒಂದು 3 ಲಕ್ಷ ಕೊಡ್ತೀನಿ ಸರ್. ಇದಕ್ಕೂ ಲೋನ್ ಮಾಡ್ಕೊಡ್ತೀನಿ. ಸಿವಿಲ್ ಚೆನ್ನಾಗಿದ್ರೆ ಪ್ರೈವೇಟ್ ಲೋನ್ ಮಾಡ್ಕೊಡ್ತೀನಿ ಸರ್. ಸರ್ ಲಾರಾ 3 ಲಕ್ಷನಾ ಸರ್? 3 ಲಕ್ಷ ಕೊಡ್ತೀನಿ ಸರ್. ನೆಕ್ಸ್ಟ್ ಶಿಫ್ಟ್ ಸರ್ ಶಿಫ್ಟ್ 2014 ಮಾಡಲು ಜಸ್ಟ್ ನಿಮಗೆ 4 ಲಕ್ಷ ಕೊಡ್ತೀನಿ ಸರ್. ಹೌದಾ? ಸೊ 4 ಲ್ಯಾಕ್ ಸರ್ ಇದು. ಗ್ರೇ ಕಲರ್ ಒಂದು ಶಿಫ್ಟ್ ಇದೆ ನೋಡಿ. 90% ಟೈರ್ ಇದೆ. AC ಪೋಸ್ಟರಿಂಗ್, ಆಫ್ಟರ್ ಮಾರ್ಕೆಟ್ ನಿಮಗೆ AC ಪವರ್ ವಿಂಡೋ ಕೂಡ ಹಾಕ್ಸೋರೆ ನಿಮಗೆ ಬರುತ್ತೆ ನೋಡಿ. ಆಫ್ಟರ್ ಮಾರ್ಕೆಟ್ ಪವರ್ ವಿಂಡೋ ಕೂಡ ಇನ್ಸ್ಟಾಲ್ ಮಾಡಿಸಿದಾರಂತೆ. ಸೊ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಇದ್ರ ಪ್ರೈಸು? ಸರ್ ಜಸ್ಟ್ ನಿಮಗೆ 2014 ಮಾಡಲ್ ಸೆಕೆಂಡ್ ಓನರ್ ಆಗಿರೋಂಥ ವೆಹಿಕಲ್ ನಿಮಗೆ 4 ಲಕ್ಷ ಕೊಡ್ತೀನಿ ಸರ್. ಡೀಸೆಲ್ 4 ಲಕ್ಷಕ್ಕೆ ಸರ್ ಇದು? ಡೀಸೆಲ್ ವೇರಿಯಂಟ್. ನೆಕ್ಸ್ಟ್ ಒಂದು ಇಯೋನ್ ಸರ್. ಸರ್ 2014 ಮಾಡಲ್ ಒಂದು ಲೋ ಬಜೆಟ್ ಅಲ್ಲಿ ನಿಮಗೆ ಇಯೋನ್ ಯಾರು ಹುಡುಕ್ತಾ ಇದ್ರೆ ನಿಮಗೆ ಜಸ್ಟ್ ನೀವು 40,000 ಓಡಿರೋದು ನಿಮಗೆ 40,000 ಓಡಿರೋದು ವೆಹಿಕಲ್ ಕೊಡ್ತೀನಿ ಸರ್. ಸಿಂಗಲ್ ಓನರ್ ಗಾಡಿ ನೋಡಿ. ಸಿಟಿಲಿ ಚಿಕ್ಕ ಗಾಡಿ ಯಾರೋ ನೋಡ್ತಾ ಇದ್ರೆ ಒಂದು ಇಯೋನ್ ಇರೋದು ಬ್ಲೂ ಕಲರ್ ಇದೆ. ಸೊ ಇದರಲ್ಲಿ AC ಪವರ್ ವಿಂಡೋ ಬರುತ್ತೆ. ಹಾಗೇನೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ನೋಡಿ. AC ಕೂಡ ಬರುತ್ತೆ. ಸೊ ಲೋ ಬಜೆಟ್ ಅಂತ ಹೇಳಿದ್ರು ಸರ್. ಏನ್ ಸರ್ ಲೋ ಬಜೆಟ್? ಸರ್ ನಿಮಗೆ ಮಾರ್ಕೆಟ್ ಪ್ರಕಾರ ನಿಮಗೆ 2,40,000 2,50,000 ಇದೆ. ಬೇಡ ನಿಮ್ ಚಾನೆಲ್ ಕಡೆ 2,10,000 ಕೊಡ್ತೀನಿ ಸರ್. 7,10,000 2,10,000 ಇದು ಲೋನ್ ಮಾಡ್ಕೊಡ್ತೀನಿ ಸರ್. ಎಷ್ಟು ವೆಹಿಕಲ್ ಸರ್? ಸರ್ i20 ನಿಮಗೆ 15 ಒಂದು ತೋರಿಸಿದೆ ನಿಮಗೆ. 12 ಒಂದು ಇದೆ, 11 ಒಂದು ಇದೆ ಸರ್. ಹೌದಾ ಸರ್? ಇದು ಡೀಟೇಲ್ಸ್ ಸರ್ 2012 ಮಾಡಲ್ ಸೆಕೆಂಡ್ ಓನರ್ ಗಾಡಿ ನಿಮಗೆ ವಿತ್ ಆಯಿಲ್ ಸರ್ವಿಸ್ ಕೂಡ ಆಗಿರೋದು ನಿಮಗೆ. ಸ್ಪೋರ್ಟ್ಸ್ ವೇರಿಯಂಟ್. ಹೌದಾ? ಓಕೆ, ನೋಡ್ತಾ ಇರಬಹುದು. ಬಾಡಿ ಲೈನ್ ತುಂಬಾನೇ ಚೆನ್ನಾಗಿದೆ. ಟಾಪ್ ಎಂಡ್ ವೆಹಿಕಲ್ ಸರ್? ಹೌದು ಸರ್, ಟಾಪ್ ಎಂಡ್. ಸೊ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸೊ ಇದರಲ್ಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಆಮೇಲೆ ಸೀಟ್ಸ್ ಕವರ್ ಎಲ್ಲ ಹೊಸದಿದೆ ನೋಡಿ. ಸೊ i20 ನೋಡಿ. ಇದು ಸರ್ ಡೀಸೆಲ್ ಆರ್ ಪೆಟ್ರೋಲ್ ಸರ್ ಇದು? ಸರ್ ಡೀಸೆಲ್ ಸರ್ ಇದು. ಓಕೆ, ಮೈಲೇಜ್ ಒಂದು 20+ ಬರುತ್ತಲ್ಲ ಸರ್? 20+ ಬರುತ್ತೆ ಸರ್ ನಿಮಗೆ. ಸರ್ ಪ್ರೈಸ್? ಸರ್ ಪ್ರೈಸ್ ನಿಮಗೆ 3 ಲಕ್ಷ ಕೋಟ್ ಮಾಡಿರೋದು. ನಿಮ್ ಚಾನೆಲ್ ಕಡೆ 3,10,000 ಕೊಡ್ತೀನಿ ಸರ್. ಇದಕ್ಕೆ 3,10,000ಕ್ಕೆ 3,10,000 ಕೊಡ್ತೀನಿ. ಓಕೆ ಸರ್. ಇನ್ನೊಂದು ಸರ್? ಸರ್ 2012 ತೋರಿಸಿದೆ, 11 ಒಂದು ಇದೆ ನೋಡಿ ಸರ್. ಸ್ಪೋರ್ಟ್ಸ್ ವೇರಿಯಂಟ್ ನಿಮಗೆ. ಓಕೆ, ಇದು ಸ್ಪೋರ್ಟ್ಸ್ ವೇರಿಯಂಟಾ? ಹೌದು. ಸೊ ಇದು ಡೀಸೆಲ್ ಸರ್? ಹೌದು, ಡೀಸೆಲ್ ಸರ್ ಇದು. ಸೊ ಇದು ಒಂದು 20+ ಮೈಲೇಜ್ ಬರುತ್ತಲ್ಲ ಸರ್? ಆರಾಮಾಗಿ ಬರುತ್ತೆ ಸರ್ ನಿಮಗೆ. ಇದು ಸ್ಪೋರ್ಟ್ಸ್ ವೇರಿಯಂಟ್. ಇದು ಸ್ಪೋರ್ಟ್ಸ್ ವೇರಿಯಂಟ್ ನೋಡಿ. AC ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ. ಸಿಂಗಲ್ ಏರ್ ಬ್ಯಾಗ್ ಬರುವಂತ ವೆಹಿಕಲ್ ಆಗಿರುತ್ತೆ. ಸ್ಟೇರಿಂಗ್ ಮೋನೋ ಕಂಟ್ರೋಲ್ ಕೂಡ ಬರುತ್ತೆ. ಡೀಸೆಲ್ ಅಂದ್ರೆ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಆಗಿರುತ್ತೆ ನಿಮಗೆ. i20 ಯಾರೋ ಒಂದು ಒಳ್ಳೆ ಡೀಸೆಲ್ ಅಲ್ಲಿ ನೋಡ್ತಾ ಇದ್ರೆ ಇದೆ ನೋಡಿ. ಸರ್ ಪ್ರೈಸ್? ಸರ್ 3,10,000 ಕೋಟ್ ಮೀರಿದ್ದು ನಿಮ್ ಚಾನೆಲ್ ಕಡೆ 2,80,000 ಮಾಡ್ಕೊಡ್ತೀನಿ. ಇದಕ್ಕೂ ಲೋನ್ ಮಾಡಿ 2,80,000? 2,80,000. ಸರ್ ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ವರ್ನ ಫ್ರೂಡಿಗೆ ಒಂದು 18 ಒಂದು ತೋರಿಸಿದೆ. 18 ಬೇಡ ಅಂದ್ರೆ ನಿಮಗೆ ಪೆಟ್ರೋಲ್ ಗಾಡಿ 2012 ಮಾಡಲ್ ಲೋನ್ ಕೊಡ್ತೀನಿ ನೋಡಿ ಸರ್. SX ಆಪ್ಷನಲ್. ಹೌದಾ? ಓಕೆ ಓಕೆ, ನೋಡ್ತಾ ಇರೋದು ಮ್ಯಾಗ್ವಿಲ್ ಎಲ್ಲ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಅಲ್ಲ ಸರ್ ಇದು? ಹೌದು ಸರ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ. ಓಕೆ, ಕೀಲೆಸ್ ಎಂಟ್ರಿ, ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ. ಇದರಲ್ಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಮೋನೋ ಕಂಟ್ರೋಲ್ ಕೂಡ ಬರುತ್ತೆ ನೋಡಿ. ಸೊ ಹಾಗೇನೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಇದೆ ಸರ್. ಇದ್ರ ಪ್ರೈಸ್ ಸರ್? ಸರ್ ಪ್ರೈಸ್ ನಿಮಗೆ ಜಸ್ಟ್ ನೀವು 3 ಲಕ್ಷ ಕೊಡ್ತೀವಿ ಸರ್. 2012 ಮಾಡಲ್ ಥರ್ಡ್ ಓನರ್ ಆಗಿದೆ. ಪೆಟ್ರೋಲ್ ವೇರಿಯಂಟ್, SX ಆಪ್ಷನಲ್. ಓಕೆ, ವರ್ನ 3 ಲಕ್ಷಕ್ಕೆ 3 ಲಕ್ಷ ಕೊಡ್ತೀವಿ ಸರ್. ಸರ್ ಸರ್ 2010 ಮಾಡಲು ನಿಮಗೆ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಆಗಿರೋದು ವೆಹಿಕಲ್ ನಿಮಗೆ ಜಸ್ಟ್ ನಿಮಗೆ 2 ಲಕ್ಷ ಕೊಡ್ತೀನಿ ಸರ್. ಇದಕ್ಕೆ ಸೊ 2 ಲಕ್ಷನಾ ಸರ್ ಇದು? ಹೌದು ಸರ್. ಇದಕ್ಕೂ ಲೋನ್ ಮಾಡ್ಕೊಡ್ತೀನಿ, ಪ್ರೈವೇಟ್ ಲೋನ್ ಮಾಡ್ಕೊಡ್ತೀನಿ. ಸಿವಿಲ್ ಚೆನ್ನಾಗಿರ್ಬೇಕು. ಓಕೆ ಸರ್. ಪೋಲೋ? ಸರ್ ಪೋಲೋ 2010 ಮಾಡಲು ನಿಮಗೆ ಇದು ಅಷ್ಟೇ ಸರ್. ಸಿವಿಲ್ ಚೆನ್ನಾಗಿದ್ರೆ ನಿಮ್ಗೆ ಇದಕ್ಕೂ ಲೋನ್ ಮಾಡ್ಕೊಡ್ತೀವಿ. ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಆಗಿರೋದು ವೆಹಿಕಲ್ ನಿಮಗೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಅಂತ ಬರುತ್ತೆ ನೋಡಿ. ಸೊ ಹಾಗೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಸೊ ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ. ಇದ್ರ ಪ್ರೈಸ್, ಇದು ಟೈರ್ ಬಂದ್ಬಿಟ್ಟು 90% ಟೈರ್ ಇದೆ. ಸೊ ಗ್ರೇ ಕಲರ್ ಅಲ್ಲಿ ಇದೆ ನೋಡಿ ಸರ್. ಇದ್ರ ಪ್ರೈಸ್? ಸರ್ 2010 ಮಾಡಲ್ ನಿಮಗೆ ಪೆಟ್ರೋಲ್ ವೇರಿಯಂಟ್ ಜಸ್ಟ್ ನಿಮಗೆ 2,75,000 ಕೊಡ್ತೀನಿ ಸರ್. ಇದಕ್ಕೆ ಸರ್ ಪೋಲೋ 2,75,000 ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಆಗಿರೋದು ವೆಹಿಕಲ್. ಸರ್ ಏನ್ ಸರ್ ಇಷ್ಟೊಂದು ಶಿಫ್ಟ್ ಗಳಿದೆ ಇವತ್ತು? ಹೌದು ಸರ್, 4 ಶಿಫ್ಟ್ ಇದೆ ಸರ್ ನನ್ನ ಹತ್ರ. ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್, ಡೀಸೆಲ್ ಬೇಕಾದ್ರೆ ಡೀಸೆಲ್, ಎಲ್ಲ ಆಪ್ಷನ್ ಇದೆಯಾ? ಹೌದು, ಎಲ್ಲ ಆಪ್ಷನ್ ಇದೆ ಸರ್. ಫಸ್ಟ್ ಒಂದು ರೆಡ್ ತೋರಿಸ್ಬಿಡಿ ಸರ್. ಇದು ಸರ್ 2014 ಮಾಡಲ್ ಇದು. ಸೆಕೆಂಡ್ ಓನರ್ 90,000 ಹೊಡಿರೋದು ವೆಹಿಕಲ್ ನಿಮಗೆ. ಶೋರೂಮ್ ಮೇಂಟೈನ್ ವೆಹಿಕಲ್ ನಿಮಗೆ. ಜಸ್ಟ್ ನಿಮಗೆ 4.25 ಲಕ್ಷ ಕೊಡ್ತೀನಿ ಸರ್ ಇದಕ್ಕೆ. ಸೊ ಓಕೆ, ರೆಡ್ ಶಿಫ್ಟ್ ಬಂದ್ಬಿಟ್ಟು 4.25 ಸರ್ ಇದು? ಹೌದು ಸರ್. ಓಕೆ ಓಕೆ ಸರ್. ಹಾಗೆ ಬ್ಲೂ ಇದೆ ಸರ್? ಸರ್ 14 ಬೇಡವಾ? 11 ಕೊಡ್ತೀನಿ ಸರ್. ಸಿಂಗಲ್ ಓನರ್ ಗಾಡಿ ನಿಮಗೆ. ಇದು ಸಿಂಗಲ್ ಓನರ್ ಬ್ಲೂ ಕಲರ್ ಅಲ್ಲಿ. ಜಸ್ಟ್ ನೀವು 3,20,000 ಕೊಡ್ತೀನಿ ಸರ್. ಇದಕ್ಕೂ ಲೋನ್ ಮಾಡ್ಕೊಡ್ತೀನಿ ಸರ್. ಪ್ರೈವೇಟ್ ಲೋನ್, ಸಿವಿಲ್ ಚೆನ್ನಾಗಿದೆ ಸರ್. ಇದು ಬಂದು 3,20,000 ಕೊಡ್ತೀನಿ ಸರ್. ಓಕೆ ಸರ್. ಹಾಗೆ ಒಂದು ಸಿಲ್ವರ್ ಇದೆ ಸರ್?
ಸರ್ 10 ಮಾಡಲ್ ಇದು ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಶೂರೆನ್ಸ್ ಆಗಿರೋದು ವೆಹಿಕಲ್ ನಿಮ್ಗೆ LXi ಪೆಟ್ರೋಲ್ ಓಕೆ ಜಸ್ಟ್ ನಿಮ್ಗೆ 7,10,000 ಕೊಡ್ತೀನಿ ಸರ್ ಇದಕ್ಕೆ. ಸೊ 2,10,000 ಅದು 7,10,000 ಕೊಡ್ತೀನಿ ಸರ್. ಎರಡೆರಡು ರಿಚ್ ಇದೆ, ಅದು ಸೇಮ್ ಕಲರ್ ಅಲ್ಲಿ ಇದೆ ಸರ್. ಹೌದು ಸರ್ 2014 ಮಾಡಲ್ ಸರ್. ಒಂದು ಫುಲ್ ಫಿಟೆಡ್ ಆಗಿರೋದು ವೆಹಿಕಲ್ ಕೊಡ್ತೀನಿ ಸರ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಬರುತ್ತೆ ನೋಡಿ. ಸ್ಪಾಯ್ಲರ್, ಟಚ್ ಸ್ಕ್ರೀನ್ ಸಿಸ್ಟಮ್, ಆಫ್ಟರ್ ಮಾರ್ಕೆಟ್ GTR ಮ್ಯಾಗ್ವಿಲ್ ಎಲ್ಲ ಇದೆ ನಿಮ್ಗೆ. ನೋಡ್ತಾ ಇರ್ಬೋದು ನಿಮ್ಗೆ. ಓಕೆ ಓಕೆ. ಸೊ ಪೆಟ್ರೋಲ್ ವೇರಿಯಂಟ್ VXi, ಇದು VXi. ಸರ್ ಇದ್ರದ್ದು ಡೀಟೇಲ್ಸ್ ಆಗೇನು ಸರ್? ಸರ್ 14 ಮಾಡಲ್ 3rd ಓನರ್ ಆಗಿದೆ ನಿಮ್ಗೆ. ಜಸ್ಟ್ ನಿಮ್ಗೆ ಸಿಂಗಲ್ ಓನರ್ ತರ ಇದೆ ನಿಮ್ಗೆ. ಜಸ್ಟ್ ನೀವು 2,90,000 ಮಾಡ್ಕೊಡ್ತೀನಿ ಸರ್ ಇದಕ್ಕೆ. ಸೊ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಜೊತೆಗೆ ಹಿಂದೆ ಸ್ಪಾಯ್ಲರ್ ಕೂಡ ಇದೆ. 2,90,000 ಮಾಡ್ತೀನಿ. ಇದಕ್ಕೂ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಹಾಗೆ ಇನ್ನೊಂದು ರಿಡ್ಜ್, ಇದು ಸಿಂಗಲ್ ಓನರ್ ಗಾಡಿ. ಇದು ಹಾ ಇದು 75,000 ಹೊಡಿರೋದು. 3,30,000 ಕೊಡ್ತೀನಿ ಸರ್ ಇದಕ್ಕೆ. 3,30,000 ಇದು 90% ಲೋನ್ ಮಾಡ್ಕೊಡ್ತೀನಿ. ಓಕೆ ಓಕೆ ಸರ್. ಹಾಗೆ ಒಂದು SU500 ಇದೆ ಸರ್. ಸರ್ XF500 ಒಂದು ಸಿಲ್ವರ್ ಕಲರ್ ತೋರಿಸಿದೆ, ಹೌದು ಮೆರೂನ್ ಕಲರ್ ಇಂದ ನೋಡಿ ಸರ್. ಹೌದಾ? ಜಸ್ಟ್ ನಿಮ್ಗೆ 4 ಲಕ್ಷ ಕೊಡ್ತೀನಿ ಸರ್. W8 ಟಾಪ್ ಏನ್ ಇದು. ಹೌದಾ? ಓಕೆ. ಇದರಲ್ಲಿ ಸರ್ ಎಷ್ಟು 8 ಇಯರ್ ಬ್ಯಾಗ್ ಬರುತ್ತೆ ನಿಮ್ಗೆ ಆರಾಮಾಗಿ. ಸೊ W8 ಅಂದ್ರೆ ಟಾಪ್ ಅಂಡ್ ವೆಹಿಕಲ್ ಬರುತ್ತೆ ನೋಡಿ. ಕಂಪ್ಲೀಟ್ ಆಗಿ ಎಲ್ಲ ತರ ಫೀಚರ್ ಬರುವಂತ ವೆಹಿಕಲ್ ಆಗಿರುತ್ತೆ. ಸೊ ಜಸ್ಟ್ ಶಿಫ್ಟ್ ಪ್ರೈಸ್ ಅಲ್ಲಿ ಇದು ಸರ್. ಪ್ರೈಸ್ 4 ಲಕ್ಷ ಕೊಡ್ತೀನಿ ಸರ್. 2012 ಮಾಡಲ್ ಸೆಕೆಂಡ್ ಓನರ್ W8. 4 ಲಕ್ಷಕ್ಕೆ ನೋಡಿ ಇದು. 4 ಲಕ್ಷಕ್ಕೆ ಸರ್. 4 ಕೊಡ್ತೀನಿ ಸರ್. ಓಕೆ ಓಕೆ ಓಕೆ.